ಈ ಒಂದು ಕಡೆ ತಲೆನೋವನ್ನ ತಡ್ಕೊಳಕ್ಕಾಗ್ತಿಲ್ಲ ಡಾಕ್ಟ್ರೇ. ಈ ನೋವನ್ನ ಯಾರಿಗೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನಾನು ನಾರ್ಮಲ್ ಆಗಿಲ್ಲ ಅನಿಸ್ತಿದೆ ಡಾಕ್ಟ್ರೇ. ನಿಮಗೂ ಈ ಥರ ಆಗ್ತಿದೆಯಾ? ಹಾಗಾದರೆ ಅದು ಮೈಗ್ರೇನ್ ಅಟ್ಯಾಕ್ ಆಗಿರ್ಬೋದು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಂಜನ್, ಕನ್ಸಲ್ಟೆಂಟ್ ಫಿಸಿಷಿಯನ್, MD ಜನರಲ್ ಮೆಡಿಸಿನ್. ಇವತ್ತು ನಮ್ಮ ಒಪಿಡಿಗೆ ಒಂದು 28 ವರ್ಷದ ವರ್ಕಿಂಗ್ ಫೀಮೇಲ್ ಬಂದಿದ್ದರು. ಅವ್ರು ಏನು ತೊಂದರೆ ಅಂತ ಹೇಳಿದ್ರು ಅಂದರೆ, ಸರ್ ನಾನು ಆಫೀಸ್ ಕೆಲಸ ಮಾಡುವಾಗ ಸಡನ್ನಾಗಿ ಒಂದೇ ಕಡೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಸರ್. ಆ ಟೈಮಲ್ಲಿ ತುಂಬ ಸೌಂಡ್ ಇತ್ತು ಅಂದರೆ ಅಥವಾ ತುಂಬ ಲೈಟ್ ಫ್ಲ್ಯಾಶಸ್ ಬಂತು ಅಂದರೆ ಇನ್ನೂ ತಲೆನೋವು ಜಾಸ್ತಿನೇ ಆಗ್ತಾ ಹೋಗುತ್ತೆ. ಸ್ವಲ್ಪ ವಾಮಿಟಿಂಗ್ ಆಗೋ ಸೆನ್ಸೇಷನ್ ಬರ್ತಿತ್ತು. ಅಕ್ಕಪಕ್ಕ ಇರೋರು ಏನಾದ್ರು ಮಾತಾಡ್ಸಿದ್ರೆ ಅವ್ರ ಮೇಲೆ ತುಂಬ ಕೋಪ ಬರುತ್ತೆ, ತುಂಬ ಇರಿಟೇಟ್ ಆದಂಗೆ ಆಗುತ್ತೆ ಸರ್ ಅಂತ ಹೇಳೋದು. ಆ ತಲೆನೋವು ಬಂದಾಗ ಇಮಿಡಿಯೇಟಾಗಿ ಒಂದು ಟ್ಯಾಬ್ಲೆಟ್ ತೊಗೊಂಡು ಒಂದು ಡಾರ್ಕ್ ರೂಮಲ್ಲಿ ಮಲ್ಕೊಂಡು ಅಷ್ಟೇ ಸರ್ ಕಮ್ಮಿ ಆಗೋದು ಅಂತ ಹೇಳಿದ್ರು. ಹಾಗಾದರೆ ಈ ತೊಂದರೆ ನಿಮಗೆ ಎಷ್ಟು ವರ್ಷದಿಂದ ಇದೆಯಮ್ಮ ಅಂತ ಕೇಳಿದಾಗ ಅವರು, ಸರ್ ಈ ತೊಂದರೆ ನನಗೆ 4-5 ವರ್ಷದಿಂದ ಇದೆ ಸರ್. ಅವಾಗ ಒಂದು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿದ್ರೆ ಸರಿ ಹೋಗ್ಬಿಡ್ತಿತ್ತು. ಬಟ್ ಈಗ 3-4 ತಿಂಗಳಿಂದ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಸರ್, ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಮುಂಚೆ ತಿಂಗಳಿಗೆ ಒಂದು ಸಲ ಇಲ್ಲ 2 ಸಲ ಬರ್ತಾಯಿತ್ತು, ಈಗ ತಿಂಗಳಿಗೆ 4-5 ಸಲ ಬರ್ತಾಯಿದೆ ಸರ್. ನಾನು ಡೈಲಿ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರು. ಈ ಪೇಷಂಟ್ ಏನು ತಪ್ಪು ಮಾಡಿದ್ರು ಅಂದರೆ, ಅದು ಸಾಮಾನ್ಯ ಹೆಡ್ಡೇಕ್ ಅಂತ ಹೇಳಿ ಆ ಹೆಡ್ಡೇಕ್ನ ನೆಗ್ಲೆಕ್ಟ್ ಮಾಡಿದ್ದು. ಅದು ಆ್ಯಕ್ಚುಲಿ ಮೈಗ್ರೇನ್ ಅಟ್ಯಾಕ್ ಆಗಿತ್ತು. ಹಾಗಾದರೆ ಗೈಡ್ಲೈನ್ಸ್ ಪ್ರಕಾರ ಮೈಗ್ರೇನ್ ಲಕ್ಷಣಗಳಾದರೂ ಏನು ಅಂದರೆ, ಮೊದಲನೇದು ಒಂದೇ ಕಡೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಎರಡನೇದು, ಈ ತಲೆನೋವು ಬಂದಾಗ ಈ ಲೈಟ್ ಅಥವಾ ಸೌಂಡಿಗೆ ತಲೆನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ನಾವು ಫೋಟೋಫೋಬಿಯಾ ಆ್ಯಂಡ್ ಫೋನೋಫೋಬಿಯಾ ಅಂತ ಕರಿತೀವಿ. ಜೊತೆಗೆ ನಾಸಿಯಾ ಅಥವಾ ವಾಮಿಟಿಂಗ್, ಇದ್ರ ಜೊತೆಗೆ ವಾಂತಿ ಬರೋ ಥರ ಆಗೋದು ಅಥವಾ ವಾಂತಿ ಆಗೋದು ಆಗ್ಬೋದು. ಹಾಗೆ ಈ ಮೈಗ್ರೇನ್ ಅಟ್ಯಾಕ್ 4 ಗಂಟೆಯಿಂದ 72 ಗಂಟೆಗಳ ಕಾಲ ಬೇಕಾದರೂ ಇರ್ಬೋದು. ಅಂದರೆ ತುಂಬ ಸೀರಿಯಸ್ ಇತ್ತು ಅಂದರೆ 2 ದಿನದಿಂದ 3 ದಿನದವರೆಗೂ ಕೂಡ ಇರ್ಬೋದು. ಹಾಗಾದರೆ ಈ ಮೈಗ್ರೇನ್ ಅಟ್ಯಾಕಿಗೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಆದರೂ ಏನು ಅಂದರೆ, ಮೊದಲನೇದು ಸರಿಯಾದ ಟೈಮಿಗೆ ಊಟ ಮಾಡದೇ ಇರೋದು. ಎರಡನೇದು ನಿದ್ದೆ ತುಂಬ ಜಾಸ್ತಿ ಮಾಡಿದ್ರೂ ಪ್ರಾಬ್ಲಮ್ಮು, ತುಂಬ ಕಮ್ಮಿ ಮಾಡಿದ್ರೂ ಪ್ರಾಬ್ಲಮ್. ಮೂರನೇದು ಸ್ಟ್ರೆಸ್, ಆದಷ್ಟು ಸ್ಟ್ರೆಸ್ನ ಕಮ್ಮಿ ಮಾಡ್ಕೋಬೇಕು. ನಾಲ್ಕನೇದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಐದನೇದು ಸ್ಕ್ರೀನ್ ಟೈಮ್. ಈ ಮೊಬೈಲು, TV, ಲ್ಯಾಪ್ಟಾಪ್ ಇದನ್ನೆಲ್ಲ ತುಂಬ ಜಾಸ್ತಿ ನೋಡೋದ್ರಿಂದನೂ ಮೈಗ್ರೇನ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವರಿಗೆ ಸ್ಪೆಸಿಫಿಕ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರುತ್ತೆ, ಅಂದರೆ ಸ್ಪೆಸಿಫಿಕ್ ಫಾರ್ ಫುಡ್ ಆ್ಯಂಡ್ ಸ್ಮೆಲ್. ಕೆಲವೊಂದು ಊಟ ಮಾಡಿದ್ರೆ ಮೈಗ್ರೇನ್ ಅಟ್ಯಾಕ್ ಆಗುತ್ತೆ. ಅಂದರೆ ಕೆಲವೊಬ್ಬರಿಗೆ ಚಾಕ್ಲೇಟ್ ತಿಂದರೆ, ಚೀಸ್ ತಿಂದರೆ ಮೈಗ್ರೇನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಪರ್ಫ್ಯೂಮ್ ಸ್ಮೆಲ್ ಆಗೋದಿಲ್ಲ, ಅದರಿಂದ ಮೈಗ್ರೇನ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಇದನ್ನು ತಡೆಯೋದಕ್ಕೆ ನಾವು ಫಾಲೋ ಮಾಡ್ಬೋದಂಥ ಸಿಂಪಲ್ ಸ್ಟೆಪ್ಸ್ ಆದರೂ ಯಾವುದು ಅಂದರೆ, ಮೊದಲನೇದು ಕರೆಕ್ಟ್ ಟೈಮ್ ಊಟ ಮಾಡಬೇಕು. ನಿದ್ದೆ ಅಡಿಕ್ವೇಟ್ ಇರಬೇಕು, 6 to 8 hours ಆದರೂ ಮಲಗಲೇಬೇಕು. ಒಂದು ಯೋಗ, ಮೆಡಿಟೇಷನ್ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಜೊತೆಗೆ ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಅದ್ರ ಜೊತೆಗೆ ನಾವು ಏನು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಹೇಳಿದ್ನಲ್ಲ ಅದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಇಷ್ಟು ಫಾಲೋ ಮಾಡಿದ್ರೆ ಮೈಗ್ರೇನ್ ಅಟ್ಯಾಕ್ಸ್ನ ನಾವು ಕಂಟ್ರೋಲಲ್ಲಿ ಇಟ್ಕೋಬೋದು. ಇಫ್ ಇನ್ ಕೇಸ್ ಈ ಮೈಗ್ರೇನ್ ಅಟ್ಯಾಕ್ಸ್ ನಿಮಗೆ ತಿಂಗಳಲ್ಲಿ 4-5 ಸಲಗಿಂತ ಜಾಸ್ತಿ ಆಗ್ತಿದೆ ಅಂದರೆ, ಆಗ ಪ್ರೊಫಿಲಾಕ್ಟಿಕ್ ಮೆಡಿಕೇಷನ್ಸ್ ಬೇಕಾಗುತ್ತೆ. ಒಬ್ಬ ಫಿಸಿಷಿಯನ್ ಅಡ್ವೈಸ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ, ಒಂದು ಹೆಡ್ಡೇಕಿಂದ ನಿಮ್ಮ ದಿನ ಸ್ಪಾಯ್ಲ್ ಆಗಿರ್ಬೋದು, ಆದರೆ ಸರಿಯಾದ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ನಿಮ್ಮ ಲೈಫೇ ಚೇಂಜ್ ಮಾಡ್ಬೋದು. ಟೇಕ್ ಕೇರ್.